ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನನ್ನ ಹೆಸರು ಗಾನಪ್ರಿಯಾ ಅಂತ. ಇವಳು ನನ್ನ ಸ್ಟೂಡೆಂಟ್ ಶರಣ್ಯ. ಮ್ಯಾಟ್ರಿಸಸ್ ಚಾಪ್ಟರ್ಸು ನಾವು ಲಾಸ್ಟ್ 2 ವಿಡಿಯೋಸಲ್ಲಿ ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಟ್ಟಿದ್ದೆ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನು, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್, ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಇಲ್ಲಿವರೆಗೂ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ಇನ್ನು ಉಳಿದಿರೋ ಅಂಥ ಕಾನ್ಸೆಪ್ಟು ಒಂದೆರಡು ಫ್ಯೂ CET ಕ್ವಶನ್ಸು ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ತಗೊಳ್ತಾ ಇದ್ದೀವಿ. ಲಾಸ್ಟ್ ಶರಣ್ಯ ನೆನಪಿದ್ಯಾ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ? ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್? Symmetric is A dash ಟ್ರಾನ್ಸ್ಪೋಸ್ ಮಾಡಿದಾಗ ಇಫ್ ಯು ಗೆಟ್ ಎ ಸೇಮ್ ಮ್ಯಾಟ್ರಿಕ್ಸ್ ದೆನ್ ಇಟ್ ಇಸ್ ಎ ಸಿಮಿಟ್ರಿಕ್. ಅದನ್ನ ನಾವೇನಂತ ಕರಿತೀವಿ? A dash is equal to A ಅಂತ ಕರಿತೀವಿ. ದಟ್ ಈಸ್ ಸಿಮಿಟ್ರಿಕ್. ಇಫ್ ಯು ಕನ್ಸಿಡರ್ A dash is equal to minus A, ನೆಗೆಟಿವ್ ಆಫ್ ಅ ಮ್ಯಾಟ್ರಿಕ್ಸ್ ಬಂತು ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ದಟ್ ಈಸ್ ಸ್ಕ್ಯೂ ಸಿಮಿಟ್ರಿಕ್. ಇವಾಗ ಒಂದು ಥಿಯೋರಮ್ ಇದೆ. ಏನು? ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಯಾವ್ದಾದ್ರು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ವಿ ಕ್ಯಾನ್ ಆ್ಯಡ್ ಅಪ್ ಟು ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ತಗೋಬಹುದು. ದೀಸ್ ಆರ್ ದ ಥಿಂಗ್. Okay, so the formula is A is equal to half of A plus A dash plus half of A minus A dash. ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ರೆ ನಿನಗೆ ಏನೇ ಬರುತ್ತೆ? ಹೇಗೆ? ಇಲ್ಲಿ ಎರಡೂ ಹತ್ರ ಹಾಫ್ ಇದೆ, ಕಾಮನ್ ತಗೋಬೋದಾ? ಹಾಫ್ ಕಾಮನ್ ತೆಗೆದ್ರೆ ವಿಲ್ ಗೆಟ್ A plus A dash plus A minus A dash. Minus A dash plus A dash get cancel. 1/2 into 2A. 2 get cancel ಆಗ ಆನ್ಸರ್ ಏನು ಬಂತು? A. What is A? A is a square matrix. Square matrix you can represent as sum of symmetric and skew symmetric matrices. ಇದನ್ನ ಯಾವ ತರ ಪ್ರೂವ್ ಮಾಡೋದು ಅಂತ ಒಂದು ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? Express the following matrices as sum of a symmetric and skew symmetric matrix. ಇದು ಅಷ್ಟೇ ಎಕ್ಸಾಮ್ಗೆ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ನ ಕೇಳ್ತಾರೆ. ಏನು? ಎಕ್ಸ್ಪ್ರೆಸ್ ದ ಸಮ್ ಆಫ್ ಅ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ A is equal to 1/2 into A plus A dash, ಕರೆಕ್ಟಾ? ಪ್ಲಸ್ ಹಾಫ್ ಇಂಟು A minus A dash. ಇದು ಫಾರ್ಮುಲಾ, ಕರೆಕ್ಟ್? ಸೊ ವಾಟ್ ಈಸ್ ದ ಗಿವನ್ ಥಿಂಗ್ ಆಸ್ A? ಇಲ್ಲಿ A ಏನಾಗುತ್ತೆ? 3, 5, 1 minus 1, ಕರೆಕ್ಟಾ? A dash ಅಂದ್ರೆ ಏನು? rows going into columns. So 3, 5, 1 minus 1, right? This is equal to 1/2 into ಇಲ್ಲೇನು? A plus A dash ಹೇಳಿದ್ದಾರೆ. A plus A dash ಅಡಿಷನ್ ಮಾಡಬೇಕು. 3 plus 3 is 6. 5 plus 1 is 6. 1 plus 5 is 6. Minus 1 is minus 2 plus half into A minus A dash. A minus A dash ಏನು ಹೇಳುತ್ತೆ? You need to do the subtraction. 3 minus 3 is 0. 5 minus 1 is 4. 1 minus 5 is minus 4. Minus 1 ಇಲ್ಲೂ ಮೈನಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್, ಸೊ 0. ಸೊ ಇದು ಸ್ಕ್ಯೂ ಸಿಮೆಟ್ರಿಕ್. ನಾನು ಪ್ರೀವಿಯಸ್ ಅಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಅಲ್ಲೊಂದು ಹಿಂಟ್ ಹೇಳೋದು ಮರ್ತು ಬಿಟ್ಟಿದ್ದೆ. ಇಲ್ಲಿ ನೋಡು, ಸ್ಕ್ಯೂ ಸಿಮೆಟ್ರಿಕ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗ್ಲೂ ಏನಾಗಿರುತ್ತೆ? 0 ಆಗಿರುತ್ತೆ. ಅಂಡ್ ದೆನ್ ಮಿರರ್ ಇಮೇಜಸ್ ಏನಾಗಿರ್ಬೇಕು? ಆಪೋಸಿಟ್ ಸೈನ್ ಆಗಿರ್ಬೇಕು. ಅಂತ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ? ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ದಿಸ್ ಇಸ್ ಈಕ್ವಲ್ ಟು ಎರಡೂ ಕಡೆ ಹಾಫ್ ನ ಕಾಮನ್ ತೆಗಿಬಹುದು, ಹೌದಾ? ರೈಟ್? 6 plus 0 is 6. 6 plus 4 is 10, right? 6 minus 4 is 2. Minus 2 plus 0 is minus 2. 1 divided by 2 ಇದೆ, ರೈಟ್? ಇದನ್ನ ಡಿವೈಡ್ ಮಾಡಿದ್ರೆ 2 3s, 2 5s, 2 1s, 2 1s, so minus 1 ಬಂತ ಆನ್ಸರು? So this is the way the given square matrix you can express it as sum of symmetric and skew symmetric matrix. ನಾನು ಅಡಿಷನ್ ಎಕ್ಸ್ಪ್ಲೈನ್ ಮಾಡಿದೆ, ಸಬ್ಟ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡಿದೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡಿದೆ, ದೆನ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಹೇಳಿದೆ, ಸಿಮಿಟ್ರಿಕ್ ಹೇಳಿದೆ, ಸ್ಕ್ಯೂ ಸಿಮಿಟ್ರಿಕ್ ಹೇಳಿದೆ. ಅದರಲ್ಲಿ ಎಲ್ಲದನ್ನು ಜನರಲೈಸ್ ಪ್ರಾಪರ್ಟೀಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಸಸ್ A, B, C ಆರ್ 3 ಮ್ಯಾಟ್ರಿಸಸ್. ಆರ್ಡರ್ ಏನಾದರೂ ಇರಲಿ, ಓಕೆ? ದೆನ್ ಫಸ್ಟ್ ಒನ್, ಇಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಆರ್ಡರ್ ಶುಡ್ ಬಿ ಸೇಮ್ ಆಗಿರ್ಬೇಕು, ಅದು ನೆನ್ಪಿಟ್ಕೋಬೇಕು.
ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಹಂಗಿದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ರೈಟ್. ಸಿ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಆರ್ ಮೈನಸ್ ಎ ಸಿ. 5 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು. 3 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ವೆರಿಫೈ ದ ಡಿಸ್ಟ್ರಿಬ್ಯೂಟಿವ್ ಇದನ್ನ ಏನ್ ಪ್ರಾಪರ್ಟಿ ಅಂತ ಕರೀತಾರೆ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಡ್ಯಾಶ್, ಇದು ಆಲ್ರೆಡಿ ಪ್ರೂವ್ ಮಾಡಿದ್ವಿ ನಾವು ಪ್ರಾಬ್ಲಮ್ ತಗೊಂಡು ಟ್ರಾನ್ಸ್ಪೋಸ್ ಅಲ್ಲಿ. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಎ ಆಯ್ತು. ನೆಕ್ಸ್ಟ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಫಸ್ಟ್ ಬಿ ಟ್ರಾನ್ಸ್ಪೋಸ್ ಬರುತ್ತೆ, ದೆನ್ ಎ ಟ್ರಾನ್ಸ್ಪೋಸ್. ಬಿಕಾಸ್ ಆರ್ಡರ್ ಏನಾಗುತ್ತೆ? ಚೇಂಜ್ ಆಗಿರೋದ್ರಿಂದ ಇಲ್ಲೂ ಆರ್ಡರ್ ಚೇಂಜ್ ಆಗುತ್ತೆ. ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಕೆ ಇಸ್ ಎನಿ ಸ್ಕೇಲಾರ್. ಯಾವ್ದಾದ್ರು ಒಂದು ಸ್ಕೇಲಾರ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ರೂನು, ಟ್ರಾನ್ಸ್ಪೋಸ್ ಜೊತೆ ಕೆನ ಮಲ್ಟಿಪ್ಲೈ ಮಾಡಿದ್ರೂನು ಎರಡು ಏನಾಗುತ್ತೆ? ಸೇಮ್ ಆಗಿರುತ್ತೆ. ಓಕೆ. ದೆನ್ ಎ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಸಿ. ದಟ್ ಈಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾತ್ರ ಅಸೋಸಿಯೇಟಿವ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಿಸ್ಟ್ ಆಗಲ್ಲ. ಎ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಎ ಆಗಿರುತ್ತೆ. ರೈಟ್. ಮತ್ತೆ ಯಾವ್ದಾದ್ರು ಒಂದ್ ಕೇಸಲ್ಲಿ ಈಕ್ವಲ್ ಆಗಿರ್ಬೋದು. ಎ ಬಿ ಅಂಡ್ ಬಿ ಎ ಇಸ್ ನೀಡ್ ನಾಟ್ ಟು ಬಿ ಟ್ರೂ. ಎರಡು ಟ್ರೂ ಆಗ್ಬೇಕಂತ ಯಾವಾಗ್ಲೂ ಇಲ್ಲ, ಆಗಲ್ಲ. ನೀಡ್ ನಾಟ್ ಟು ಬಿ ಟ್ರೂ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಾಮ್ಯುಟೇಟಿವ್. ಒಂದೇ ಒಂದು ಕಂಡೀಷನ್ ಅಲ್ಲಿ ಇದು ಟ್ರೂ ಆಗುತ್ತೆ. ಆ ಕಂಡೀಷನ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. We came to the last concept of matrices. Okay. Invertible matrices. Invertible matrices ಅಂದ್ರೆ there will be two matrices. ಯಾವ್ಯಾವುದು? ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್. ಎ ಬಿ ಅಂದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎ ಬಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಅವೆರಡನ್ನು ಪ್ರಾಡಕ್ಟ್ ಮಾಡಿದಾಗ, ಇಫ್ ಯು ಗೆಟ್ ಐ, ವಾಟ್ ಈಸ್ ಐ? ಐಡೆಂಟಿಟಿ ಮ್ಯಾಟ್ರಿಕ್ಸ್. 2x2 ತಗೊಂಡ್ರೆ 2x2 ತಗೋಬೇಕು, 3x3 ತಗೊಂಡ್ರೆ ಐಡೆಂಟಿಟಿನೂ 3x3ನೇ ಬರುತ್ತೆ. ಸೊ ಯಾವ್ದಾದ್ರು ಎರಡು ಮ್ಯಾಟ್ರಿಸಸ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಫ್ ಯು ಗೆಟ್ ಅ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಆರ್ ಇಂಟರ್ಚೇಂಜ್ ಮಾಡಿಯೂ ಮಾಡಿದ್ರೆ ಇಫ್ ಯು ಗೆಟ್ ಅ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದೆನ್ then B is called inverse of a matrix A and it is denoted by A inverse. ನೀನ್ ನೆನ್ಪಿಟ್ಕೋ, ಯಾವ್ದಾದ್ರು ಎರಡು ಮ್ಯಾಟ್ರಿಸಸ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಫ್ ಯು ಗೆಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಬರಬೇಕು? 1 0 0 1. ಡಯಾಗ್ನಲ್ 1 ಇರಬೇಕು, ನಾನ್ ಡಯಾಗ್ನಲ್ 0 ಆಗಿರ್ಬೇಕು. ಆ ತರ ಬಂದ್ರೆ ದೆನ್ ಎ ಇನ್ವರ್ಸ್ ವಿಲ್ ಬಿ ಬಿ ಆಗಿರತ್ತೆ. ಅರ್ಥ ಆಯ್ತಾ? ರಿವರ್ಸ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ಬಿ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಎ ಅಂತಾನು ಬರೀಬಹುದು, ಬಿಕಾಸ್ ಎ ಬಿ ಅಂಡ್ ಬಿ ಎರಡು ಈಕ್ವಲ್. ದೀಸ್ ಆರ್ ಕಾಲ್ಡ್ ಇನ್ವರ್ಟಿಬಲ್. ಸೊ ಇದನ್ನ ಬೇಕಂದ್ರೆ ನಾವು ಪ್ರೂವ್ ಮಾಡಿ ನೋಡ್ಬೋದು. ಇವಾಗ ಮಲ್ಟಿಪ್ಲಿಕೇಶನ್ ರಿವಿಷನ್ ಆದಂಗೆ ಆಗುತ್ತೆ. ಓಕೆ. ಎ ಬಿ ಇಸ್ ಈಕ್ವಲ್ ಟು ರೋಸ್ ಗೋಯಿಂಗ್ ಇನ್ ಟು ಕಾಲಮ್ಸ್. 2 2s are 4 plus into minus 3 1s are 3 minus 3 2s are 6 plus 3 2s are 6. Correct. 1 2s are 2 plus into minus 2 1s are 2 minus 3 plus 2 2s are 4. That is equal to 4 minus 3 is 1 minus 6 plus 6 is 0. 2 minus 2 is 0 minus 3 plus 1 is 1. So ಏನಾಯ್ತು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು. ಕಂಡೀಷನ್ ಎಕ್ಸಿಸ್ಟ್ ಆಯ್ತಾ? ಎ ಬಿ is equal to I. Therefore A inverse will be matrix B. A inverse will be the matrix B. So 2 minus 3 minus 1 2. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ನೋ. ಇವಾಗ ದಿಸ್ ಆರ್ ದ CET ಕ್ವಶನ್. ಆಯ್ತಾ? ಇದು ಬೇಸಿಕಲಿ ಬೇಸ್ಡ್ ಆನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ. ಇಲ್ಲಿ ನೋಡು. ಅಸ್ಯೂಮ್ X Y Z W and P ಆರ್ ದ ಮ್ಯಾಟ್ರಿಸಸ್ ಆಫ್ ಆರ್ಡರ್. 2 cross n ಬಂದು X ಆರ್ಡರ್, 3 cross K ಬಂದು Y ಆರ್ಡರ್, 2 cross P ಬಂದು Z ಮ್ಯಾಟ್ರಿಕ್ಸ್ ಆರ್ಡರ್, n cross 3 ಬಂದು W ಅದು, ದೆನ್ P ಮ್ಯಾಟ್ರಿಕ್ಸ್ ಬಂದು P ಆಯಿತು. ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ರಿಸ್ಟ್ರಿಕ್ಷನ್ ಆಫ್ ದ ಫಾಲೋಯಿಂಗ್ ಕ್ವಶನ್. ಫಸ್ಟ್ ಏನು ಕೇಳಿದ್ದಾರೆ? PY ಕೇಳಿದ್ದಾರೆ. ಹೌದಾ? PY ಅಂದ್ರೆ ಏನು? ಪ್ರಾಡಕ್ಟ್ ಆಗಿರಬೇಕು ಅಂದರೆ P ಆರ್ಡರ್ ಬಂದು P cross K ಇದೆ. ಕರೆಕ್ಟಾ? ದೆನ್ Y ಆರ್ಡರ್ ಏನಿದೆ? 3 cross K ಆಯಿತು. ಕರೆಕ್ಟಾ? ಸೊ ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳುತ್ತೆ?
Number of columns in the first matrix should be equal to the number of rows Second. of the second matrix. ಇದ್ರ ಪ್ರಕಾರ ಗೊತ್ತಾಯ್ತು ನಿಮಗೆ k is equal to 3 Three. ಆಗಿರಬೇಕು. Then py matrix multiply ಮಾಡಿದ್ಮೇಲೆ you will get the order is p cross k. ನೆಕ್ಸ್ಟ್ ಏನಿದೆ ಪ್ಲಸ್ ಡಬ್ಲ್ಯೂ ವೈ ಕೇಳಿದ್ದಾರೆ ರೈಟ್. Yeah, ma'am. ಡಬ್ಲ್ಯೂ ಆರ್ಡರ್ ಬಂದೇನು N cross ಎನ್ ಕ್ರಾಸ್ 3. ವೈ ಆರ್ಡರ್ ಬಂದೇನು 3 cross K. 3 ಕ್ರಾಸ್ ಕೆ. ಕರೆಕ್ಟಾ? 3 3 ಆಯಿತು. ಡಬ್ಲ್ಯೂ ವೈ ಬಂದು ಆರ್ಡರ್ ಏನಾಗಿರಬೇಕು ಎನ್ ಕ್ರಾಸ್ ಕೆ ಆಗಿದೆ. ಕರೆಕ್ಟಾ? Yeah, ma'am. ನೌ ಪಿ ವೈ ಮತ್ತೆ ಡಬ್ಲ್ಯೂ ವೈ ಎರಡನ್ನೂ ಆ್ಯಡ್ ಮಾಡಬೇಕು ಅಂದರೆ ಆರ್ಡರ್ ಶುಡ್ ಬಿ ಸೇಮ್ ಆಗಿರಬೇಕು. ಅಂದರೆ ಎನ್ ಕ್ರಾಸ್ ಕೆ ಆರ್ಡರ್ ಶುಡ್ ಬಿ ಈಕ್ವಲ್ ಟು ಪಿ ಕ್ರಾಸ್ ಕೆ. ಕರೆಕ್ಟಾ? Yeah, ma'am. ಎನ್ ಶುಡ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ರೈಟ್. Yeah, ma'am. ನಂಬರ್ ಆಫ್ ಕಾಲಮ್ಸ್ ಶುಡ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಏನು ಬಂತು? ಎನ್ ಇಸ್ ಈಕ್ವಲ್ ಟು P. ಪಿ ಅಂಡ್ ಕೆ ಇಸ್ ಈಕ್ವಲ್ ಟು ಕೆ. K. ಬಟ್ ವಾಟ್ ಈಸ್ ಕೆ? 3. 3. ಸೊ ಆಪ್ಷನ್ ಯಾವ್ದು ಬರುತ್ತೆ ನೋಡು? ಎನ್ ಇಸ್ ಈಕ್ವಲ್ ಟು ಪಿ ಇರಬೇಕು, ಕೆ ಇಸ್ ಈಕ್ವಲ್ ಟು 3 ಆಯಿತು. ವಿಚ್ ಇಸ್ ದ ಆಪ್ಷನ್? A. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ Yeah. ಆಯ್ತಾ? ನೆಕ್ಸ್ಟ್ Assume X, Y, Z, W and P are matrices of order 2 into N, 3 into K, 2 into P, N into 3 and P into K respectively. Choose the correct answer. If N equals P, then the order of the matrix 7x minus 5z is. 7x minus 5z. 7x ಅಂದರೆ ವಿ ನೀಡ್ ಟು ಕನ್ಸಿಡರ್ ಓನ್ಲಿ ಎಕ್ಸ್ ಆರ್ಡರ್. ಅಕಾರ್ಡಿಂಗ್ ಟು ದ ಕ್ವಶನ್ ಎಕ್ಸ್ ಆರ್ಡರ್ ಏನು 2 ಕ್ರಾಸ್ ಎನ್ ಇದೆ. ಹೌದಾ? Yeah, ma'am. ಝಡ್ ಆರ್ಡರ್ ಏನಿದೆ? ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ This ಅಂಡ್ ದಿಸ್ ಇಸ್ ಝಡ್. Z. ಝಡ್ ಆರ್ಡರ್ ಏನಿದೆ? 2 into P. 2 ಇಂಟು ಪಿ ಇದೆ. ಸೊ 7x ಮೈನಸ್ 5z ಅಂದರೆ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಆರ್ಡರ್ ಶುಡ್ ಬಿ Same. ಸೇಮ್. ಸೊ ಎನ್ ಇಸ್ ಈಕ್ವಲ್ ಟು ಪಿ ಆಗಿರಬೇಕು, 2 ಇಸ್ ಈಕ್ವಲ್ ಟು 2 ಆಗಿರಬೇಕು. ಕರೆಕ್ಟಾ? Yeah, ma'am. ಸೊ ಐದರ್ ಇಟ್ ಕ್ಯಾನ್ ಬಿ 2 ಕ್ರಾಸ್ ಎನ್ ಆರ್ ಇಟ್ ಕ್ಯಾನ್ ಬಿ 2 ಕ್ರಾಸ್ ಪಿ. ಬೋತ್ ಶುಡ್ ಬಿ ಸೇಮ್ ಆಗಿರಬೇಕು. ಇಲ್ಲಿ ಪಿ ಕ್ರಾಸ್ 2 ಇದೆ, ಆಗಲ್ಲ. 2 ಕ್ರಾಸ್ ಎನ್ ಇದೆ ಆಪ್ಷನ್. ಓಕೆ, ಎನ್ ಕ್ರಾಸ್ 3 ಆಗಲ್ಲ. ಪಿ ಕ್ರಾಸ್ ಎನ್, ಐದರ್ 2 ಕ್ರಾಸ್ ಎನ್ ಶುಡ್ ಬಿ ದೇರ್ ಆರ್ 2 ಕ್ರಾಸ್ ಪಿ. ಅಕಾರ್ಡಿಂಗ್ ಟು ದ ಆಪ್ಷನ್ ಓನ್ಲಿ 2 Option ಕ್ರಾಸ್ B. ಎನ್ ಇಸ್ ದೇರ್. ಸೊ ಆನ್ಸರ್ ಇಸ್ 2 ಕ್ರಾಸ್ N. ಎನ್. ಅರ್ಥ ಆಯ್ತಾ? Yeah, ma'am. ಏನಾದರೂ ಡೌಟ್ ಇದೆಯಾ? No, ma'am. ಮ್ಯಾಟ್ರಿಸಸ್ ಈ ಚಾಪ್ಟರ್ ಮೇಲೆ ಸ್ಟೇಟ್ ಬೋರ್ಡಲ್ಲಿ 9 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ದು 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ. ಟೋಟಲಿ 9 ಮಾರ್ಕ್ಸು. 1 ಮಾರ್ಕ್ ಬಂದು MCQ ಆಗಿರುತ್ತೆ, 3 ಮಾರ್ಕ್ಸ್ ಬಂದು ಡಿಸ್ಕ್ರಿಪ್ಟಿವ್ ಟೈಪ್, 5 ಮಾರ್ಕ್ಸ್ ಬಂದು ಲಾಂಗ್ ಆನ್ಸರ್. ಇದು ವೆರಿ ಶಾರ್ಟ್ ಆನ್ಸರ್ ಇರುತ್ತೆ, ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. CBSEನಲ್ಲಿ ಪರ್ಟಿಕ್ಯುಲರ್ಗೆ ಈ ಚಾಪ್ಟರ್ಗೆ ಇಷ್ಟು ಅಂತ ಹೇಳಿ ಮಾರ್ಕ್ಸ್ ಅಲಾಟ್ ಮಾಡಿರಲ್ಲ. ಯಾಕೆಂದರೆ ಅವರು ಸಬ್ಜೆಕ್ಟಲ್ಲಿ ಗ್ರೂಪ್ ಮಾಡಿರ್ತಾರೆ, ಫಂಕ್ಷನ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು ಎರಡೂ ಚಾಪ್ಟರ್ ಸೇರಿ ಆಲ್ ಟುಗೆದರ್ ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಸೊ ಅವರು ಯಾವ ಥರ ಬೇಕಾದ್ರೂ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ MCQ ಕ್ವಶನ್ನೇ ಮ್ಯಾಟ್ರಿಸಸ್ ಮೇಲೆ ಜಾಸ್ತಿ ಇರುತ್ತೆ. ಸೊ ನಾವು ಮಾರ್ಕ್ಸ್ ಇಷ್ಟು ಅಂತ ಹೇಳೋಕ್ಕಾಗಲ್ಲ, ಅಪ್ರಾಕ್ಸಿಮೇಟಾಗೆ ಬರ್ಬೋದು. ಬಟ್ ಸ್ಟೇಟ್ ಬೋರ್ಡಲ್ಲಿ ಏನಾಗಿರುತ್ತೆ ಅಂದರೆ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್ ಮತ್ತು 5 ಮಾರ್ಕ್ಸ್ 1 ಕ್ವಶನ್. ಸೊ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ, ಕ್ಯಾಲ್ಕುಲೇಷನ್, ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಮೇಲೆ ಇರುತ್ತೆ. ವೆರಿ ಶಾರ್ಟ್ ಆನ್ಸರ್ ಅವ್ರು ಯಾವ ಥರ ಬೇಕಾದ್ರೂ ಫೈಂಡಿಂಗ್ ಎಕ್ಸ್ ವ್ಯಾಲ್ಯೂನಾದರೂ ಕೇಳ್ಬೋದು, ಅಥವಾ ಎಕ್ಸ್ಪ್ರೆಸ್ ಸಮ್ ಆಫ್ ಸಿಮೆಟ್ರಿಕ್ಸ್ ಕ್ಯೂ ಸಿಮೆಟ್ರಿಕ್ ಅಂತನಾದರೂ ಕೇಳ್ಬೋದು. 1 ಮಾರ್ಕ್ ಇಟ್ ಈಸ್ ಆನ್ MCQs. ಓಕೆ, ಇದಿಷ್ಟು ಚಾಪ್ಟರ್ ಬಂದು ಮ್ಯಾಟ್ರಿಸಸ್ ಚಾಪ್ಟರ್ ಮೇಲೆ. ಈ ಚಾಪ್ಟರ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವ್ದಾದ್ರು ಹೊಸ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸೊ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್. ಧನ್ಯವಾದಗಳು. ಧನ್ಯವಾದ.